ನಮಸ್ತೆ ನಮಸ್ತೆ ಮಕ್ಕಳೇ, ಆತ್ಮೀಯವಾದಂಥ ಸ್ವಾಗತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇವತ್ತಿನ ಈ ರೇಖಾಗಣಿತದ ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾವು ಅಧ್ಯಾಯ 2 ತ್ರಿಭುಜಗಳು ಈ ಒಂದು ಅಧ್ಯಾಯವನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ ಅಲ್ವಾ, ಜ್ಞಾಪಿಸ್ಕೊಳ್ಳಿ. ಓಕೆ, ಹಿಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಚರ್ಚೆ ಮಾಡಿದ್ವಿ ಅನ್ನೋದನ್ನು ಒಂದು ಕ್ವಿಕ್ಕಾಗಿ ಒಂದು ನೋಡ್ಕೊಂಬಂದ್ಬಿಡೋದಾದರೆ, ಇವತ್ತು ಮಕ್ಕಳೇ ಆ 2 ಸಮರೂಪ ತ್ರಿಭುಜಗಳಿರುತ್ತಲ್ಲ, ಒಂದು ದೊಡ್ಡದಿರುತ್ತೆ, ಇನ್ನೊಂದು ಚಿಕ್ಕದಿರುತ್ತಲ್ವ, ಹೌದಲ್ವ? ಹಾಗೆ ತಾನೇ ಇರೋದು. ಇದು ಹೀಗಿದ್ದರೆ ಎಷ್ಟು ದೊಡ್ಡದಾಗಿದೆ ಚಿಕ್ಕದಕ್ಕಿಂತ ಅನ್ನೋ ವಿಚಾರವನ್ನು ನಾವಿವತ್ತು ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ವಿಸ್ತೀರ್ಣಗಳು ಅಂತ ಹೇಳ್ತೀವಿ. ಈ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಪ್ರಮೇಯವನ್ನು ಈ ಅವಧಿಯಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಅಂದರೆ ಆ 2 ತ್ರಿಭುಜಗಳಿಗಿರ್ತಕ್ಕಂಥ ವಿಸ್ತೀರ್ಣಗಳಿಗಿರ್ತಕ್ಕಂಥ ಆ ಸಂಬಂಧ ಏನಿದೆ, ಆ ಸಂಬಂಧವನ್ನು ನಾವಾದರೂ ಇವತ್ತು ಚರ್ಚೆ ಮಾಡೋಣ ಮಕ್ಕಳೇ. ಹೇಗೆ ಮಾಡೋಣ ಅಂದರೆ, ಒಂದು ಪುಟಾಣಿ ಚಟುವಟಿಕೆಯಿಂದ ಮಾಡೋಣ. ನೀವೆಲ್ಲರೂ ಸ್ಕೇಲು, ಕೈವಾರ, ಕೋನಮಾಪ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೇಳ್ತಾ ಬರ್ತೀನಿ, ನೀವು ಡ್ರಾ ಮಾಡ್ತಾ ಬನ್ನಿ. ನಿಮಗೆ ಈ ಪ್ರಮೇಯ ವಿಶೇಷವಾಗಿ ಅರ್ಥ ಆಗಿಬಿಡುತ್ತೆ. ಈ ವಿಸ್ತೀರ್ಣ ಅಂದರೆ ಏನು ಜ್ಞಾಪಿಸ್ಕೊಳ್ಳಿ. ಈಗ ಒಂದು ಚಟುವಟಿಕೆ ಬರ್ತಾ ಇದೆ ಮಕ್ಕಳೇ. ಆ ಚಟುವಟಿಕೆ ಹೀಗಿದೆ ನೋಡಿ. ಈ 2 ಸಮ ಕೋನೀಯ ತ್ರಿಭುಜಗಳನ್ನು ಡ್ರಾ ಮಾಡ್ಕೊಳ್ಳಿ. ಬಾಹುಗಳ ಅಳತೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥ 2 ಸಮರೂಪ ತ್ರಿಭುಜಗಳನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ, ಎಳೆದುಕೊಳ್ಳಿ. ಹೌದಾ? ಈ 2 ತ್ರಿಭುಜಗಳು ಹೇಗಿದೆ ಹೇಳಿ? ಇವೆರಡು ಕೂಡ ಸಮರೂಪಿಗಳಾಗಿದೆ. ಇದನ್ನು ಕೆಳಗಡೆ ಈ ರೀತಿ ಒಂದು ಕಡೆ ಬರ್ಕೊಂಬಿಡಿ ಮಕ್ಕಳೇ. ಈಗೇನು ಮಾಡೋಣ, ಈ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಥವಾ ಎಷ್ಟರಷ್ಟು ಚಿಕ್ಕದಾಗಿದೆ ಅನ್ನೋದನ್ನು ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೇನು ಮಾಡಬೇಕು, ತ್ರಿಭುಜ ABC ವಿಸ್ತೀರ್ಣವನ್ನು ತ್ರಿಭುಜ DF ವಿಸ್ತೀರ್ಣದಿಂದ ಭಾಗಿಸಿದಾಗ ಮಾತ್ರ ನಮಗೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದರ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಒಂದು ಉದಾಹರಣೆಯಾಗಿ BC ಸರಿಸುಮಾರಾಗಿ ಒಂದು 12 ಸೆಂಟಿಮೀಟ್ರ್ ಅಂತ ಭಾವಿಸ್ಕೊಳ್ಳಿ. ಮತ್ತು ಈ EF ಅನ್ನೋದು 6 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ. ಇನ್ನು ಎತ್ತರ AM ಅನ್ನೋದು 4 ಆಗಿರಲಿ, D ಅನ್ನೋದು 2 ಸೆಂಟಿಮೀಟ್ರ್ ಆಗಿರಲಿ ಅಂತ ಇಟ್ಕೊಂಡು ನಾವು ಲೆಕ್ಕಾಚಾರ ಮಾಡೋಣ ಬನ್ನಿ. ಇವಾಗ ಹಾಗಾದರೆ ಎಷ್ಟು ಬರುತ್ತೆ? 2 ಗುಣಿಸಿದರೆ ನೋಡಿ 4 ಬಂದ್ಬಿಡ್ತು ಮಕ್ಕಳೇ. ಈ ತ್ರಿಭುಜ ABC ಭಾಗಿಸು ತ್ರಿಭುಜ DF = 4 ಅಂದರೆ ಅರ್ಥ ಏನು ಮಕ್ಕಳೇ? ಹೌದಲ್ವಾ? ಅರ್ಥ ಇಷ್ಟೇ ಅಲ್ವಾ? ಅಂದರೆ ತ್ರಿಭುಜ ABC ತ್ರಿಭುಜ DFಗಿಂತ 4 ಪಟ್ಟು ದೊಡ್ಡದಾಗಿದೆ ಅಂತ ಅರ್ಥ. ಇದು ನಿಜವಾದ ಅರ್ಥ ಮಕ್ಕಳೇ. ಈ ಒಂದು ಉದಾಹರಣೆಯಲ್ಲಿ ತ್ರಿಭುಜ ABCಯು ತ್ರಿಭುಜ DFಗಿಂತ 4 ಪಟ್ಟು ದೊಡ್ಡದಾಗಿದೆ, ಅಷ್ಟು ವಿಸ್ತೀರ್ಣ ಇದೆ ಅಂತ ನಾವಾದರೂ ಅರ್ಥ ಮಾಡ್ಕೊಳ್ಳೋಣ. ಹಾಗಾದರೆ ಈ ವಿಸ್ತೀರ್ಣಗಳು 4 ಪಟ್ಟಿದೆ ಅಂತಾಯಿತು. ಈ 4 ಈ ವಿಸ್ತೀರ್ಣ 4 ಪಟ್ಟು ಅನ್ನೋದನ್ನು ಬಾಹುಗಳಿಗೇನಾದರೂ ಸಂಬಂಧ ತರಲಿಕ್ಕೆ ಸಾಧ್ಯವೇ? ಬಾಹುಗಳಿಗೂ ಅಳತೆಗಳಿಗೂ ಈ ವಿಸ್ತೀರ್ಣಕ್ಕೇನಾದರೂ ಸಂಬಂಧ ಇದೆಯೇ ಅನ್ನೋದನ್ನು ನೋಡೋಣ ಇವಾಗ. ಅದಕ್ಕೆ ಒಂದು ಕೆಲಸ ಮಾಡೋಣ ಮಕ್ಕಳೇ. ನಾವಿವಾಗ ಈ BCಯನ್ನು EFಯಿಂದ ಭಾಗಿಸ್ಬಿಡೋಣ. BCಗೆ EF ಅನ್ನೋದೇ ಅನುರೂಪ ಬಾಹು ಅಲ್ವಾ? 12ನ್ನು 6ರಿಂದ ಭಾಗಿಸಿದ್ರೆ ನೋಡಿ 2 ಬಂತು. ಒಂದು ನಿಮಿಷ ಯೋಚನೆ ಮಾಡಿ. BC/EF ಭಾಗಿಸಿದ್ರೆ 2 ಬರುತ್ತೆ. ಆ ವಿಸ್ತೀರ್ಣಗಳಿಗೆ ನಾವು ಅನುಪಾತವನ್ನು ತಗೊಂಡ್ರೆ 4 ಬರುತ್ತೆ. ಈ 4ಕ್ಕೂ 2ಕ್ಕೂ ಏನೋ ಸಂಬಂಧ ಇದೆ ಅಲ್ವಾ? ಹೌದಲ್ವಾ? ಆ ಸಂಬಂಧವನ್ನು ಹೀಗೆ ಮಾಡೋಣ. ಇದನ್ನು ವರ್ಗ ಮಾಡಿಬಿಡೋಣ. BC/EFನ್ನು ವರ್ಗ ಮಾಡಿದ್ರೆ BC²/EF² ಆಗಿಬಿಡುತ್ತೆ. ಈ 2ನ್ನು ವರ್ಗ ಮಾಡಿದ್ರೆ ನೋಡಿ 12 × 12 / 6 × 6 ಮಾಡಿದರೆ ನಮಗೇನು ಬರುತ್ತೆ? ಇಲ್ಲೂ ಕೂಡ ನಮಗೆ ನೋಡಿ 2 4 ಬರ್ತಾ ಇದೆ ನೋಡಿ. ವಾ, ಎಂಥ ಒಂದು ವಿಚಾರ ಅರ್ಥ ಆಗ್ತಾ ಇದೆಯಲ್ವ ನಮಗೆ. ನೋಡಿ, ಆ ವಿಸ್ತೀರ್ಣಗಳಿಗೂ ಆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೂ ಅದರಲ್ಲೂ ಬಾಹುಗಳ ವರ್ಗಗಳಿಗಿರುವ ಅನುಪಾತ ತಗೊಂಡ್ರೆ ನೋಡಿ 2 ಒಂದೇ ಬಂತಲ್ವಾ? ಹಾಗಾದರೆ ಹೀಗೆ ಹೇಳ್ಬೋದಾ ಮಕ್ಕಳೇ ನಾವು?
ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ ಮಾಡಿದ್ರೆ ಅದು ಬಿ ಸಿ ಸ್ಕ್ವಯರ್ ಬೈ ಇ ಎಫ್ ಸ್ಕ್ವಯರು ಬರುತ್ತೆ, ಅಥವಾ ಎ ಸಿ ಸ್ಕ್ವಯರ್ ಬೈ ಡಿ ಎಫ್ ಸ್ಕ್ವಯರು ಆಗಿರುತ್ತೆ, ಅಥವಾ ಎ ಬಿ ಸ್ಕ್ವಯರ್ ಬೈ ಡಿ ಸ್ಕ್ವಯರು ಆಗಿರುತ್ತೆ ಅಲ್ವಾ. ಎಷ್ಟು ಒಂದು ಉತ್ತಮವಾದಂಥ ಒಂದು ವಿಚಾರ ನಾವು ಈ ಅವಧಿಯಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಲ್ವ ಮಕ್ಕಳೇ. ಹಾಗಾದರೆ ಈ ಅನುರೂಪ ಬಾಹುಗಳು ಯಾವುದಿದೆ ನೋಡಿ, ಬಿ ಸಿ ಇ ಎಫ್ ತೊಗೊಂಡ್ರೆ ಅವುಗಳು 2:1 ಅನುಪಾತದಲ್ಲಿದೆ. 12:6 ಅಂದರೂ ಒಂದೇ, 2:1 ಅಂತ ಹೇಳಿದ್ರು ಒಂದೇ. ಈಗ ವಿಸ್ತೀರ್ಣಗಳು ಕೂಡ ಯಾವ ಅನುಪಾತದಲ್ಲಿದೆ ಅಂದರೆ 4:1 ಅನುಪಾತದಲ್ಲಿದೆ. ಅಂದರೆ ಏನು ಅರ್ಥ ಆಯ್ತು ಹೇಳಿ, ಈ ರೀತಿಯಾಗಿ ನಾವು ಈ ಪ್ರಮೇಯವನ್ನು ನಿರೂಪಣೆ ಮಾಡೋಣ ಮಕ್ಕಳೇ. ಈ ಒಂದು ಚಟುವಟಿಕೆಯಿಂದ ನಾವೊಂದು ಈ ತೀರ್ಮಾನಕ್ಕೆ ಬರ್ಬೋದಾ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಹೇಗಿರುತ್ತೆ ಅಂದರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಆ ಅನುರೂಪ ಬಾಹುಗಳಿದೆಯಲ್ಲ ಅಷ್ಟಕ್ಕಲ್ಲ, ಅದರ ವರ್ಗ ತೆಗೆದುಕೋಬೇಕು, ಅಂದರೆ ಸ್ಕ್ವಯರಿಂಗ್ ಮಾಡಬೇಕು, ಆಗ ಅದು ಆ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ ಅನ್ನೋದೇ ನಮ್ಮ ಈ ಸಮರೂಪ ತ್ರಿಭುಜಗಳ ಇರ್ತಕ್ಕಂಥ ವಿಸ್ತೀರ್ಣಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಇದು ಒಂದು ಪ್ರಮೇಯ ಮಕ್ಕಳೇ. ನಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನು 2.6 ಪ್ರಮೇಯ ಅಂತ ಕೊಟ್ಟಿದ್ದಾರೆ. ನೀವು ಪುಸ್ತಕವನ್ನು ತೆಗೆದು ದಯವಿಟ್ಟು ಇದನ್ನು ನೋಡಿಕೊಳ್ಳಿ ಒಮ್ಮೆ. ಸಾಧನೆ ಮಾಡೋದು ಹೇಗೆ? ಫಸ್ಟ್ ಚಿತ್ರ ಹಾಕ್ಕೋಬೇಕು. ಚಿತ್ರ ಹೇಗಿರಬೇಕು? ಅವುಗಳು ಆಕಾರ ಒಂದೇ ಇರಬೇಕು. ಆಕಾರ ಯಾವಾಗ ಒಂದೇ ಇರುತ್ತೆ? ಸಮಕೋನೀಯಗಳಾಗಿದ್ದರೆ. ಆ ರೀತಿ ಒಂದು ಜೊತೆ ಸಮರೂಪಿ ತ್ರಿಭುಜಗಳನ್ನು ಹಾಕ್ಕೊಳ್ಳಿ. ಒಂದಕ್ಕೆ ಎ ಬಿ ಸಿ, ಇನ್ನೊಂದಕ್ಕೆ ಡಿ ಎಫ್ ಅಂತ ಹೆಸರು ಕೊಟ್ಬಿಡಿ. ಈ ರೀತಿ ಒಂದು ಬಾರ್ಡ್ರ್ ಹಾಕ್ಕೊಂಬಿಡಿ. ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚಿತ್ರ ಇವಾಗ, ಹೌದಾ? ಹಾಗೆ ಈಗ ನಾವು ದತ್ತವನ್ನು ಬರೆಯೋಣ. ಅಂದರೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳೋಣ. ಏನು ಕೊಟ್ಟಿದ್ದಾರೆ ಮಕ್ಕಳೇ? ಆ 2 ತ್ರಿಭುಜಗಳು ಹೇಗಿದೆ ಹೇಳಿ? ಸಮರೂಪಿಗಳಾಗಿರೋದ್ರಿಂದ ಚಿಹ್ನೆಯನ್ನು ಬಳಸಿ ನಾವು ಈ ರೀತಿ ಬರೆಯೋಣ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎಫ್ ಅಂತ ಬರ್ಕೊಳ್ಳೋಣ. ಇನ್ನೇನಾದರೂ ಕೊಟ್ಟಿದ್ದಾರಾ? ಇನ್ನೇನೂ ಇಲ್ಲ ಅಲ್ವಾ? ಹಾಗಾದರೆ ಏನನ್ನು ಸಾಧಿಸ್ಬೇಕು ನಾವಿವಾಗ ಅಂತಂದರೆ ಅವುಗಳ ವಿಸ್ತೀರ್ಣಗಳು. ಸೊ ತ್ರಿಭುಜ ಎ ಬಿ ಸಿ ಭಾಗಿಸು ತ್ರಿಭುಜ ಡಿ ಎಫ್, ಆ ವಿಸ್ತೀರ್ಣ ಹೇಗಿರುತ್ತೆ ಹೇಳಿ? ಹೌದು, ಈಗ ತಾನೇ ಒಂದು ಚಟುವಟಿಕೆ ಮಾಡಿದ್ರಲ್ಲ ನೀವು, ಬಿ ಸಿನ ಇ ಎಫಿಂದ ಭಾಗಿಸಿ ಅದರ ವರ್ಗ ಮಾಡಿದ್ರು ಅಷ್ಟೇ ಬರೋದ್ರಿಂದ ನಾವು ಇದನ್ನೇನಂತ ಕರೆಯೋಣ ಮಕ್ಕಳೇ? ಬಿ ಸಿ ಸ್ಕ್ವಯರ್ ಬೈ ಇ ಎಫ್ ಸ್ಕ್ವಯರ್ ಅಂತಲೂ, ಅಥವಾ ಎ ಸಿ ಸ್ಕ್ವಯರ್ ಬೈ ಡಿ ಎಫ್ ಸ್ಕ್ವಯರ್, ಎ ಬಿ ಸ್ಕ್ವಯರ್ ಬೈ ಡಿ ಸ್ಕ್ವಯರ್ ಅಂತಲೂ ಕೂಡ ನಾವು ಬರಿಬೋದಾಗಿತ್ತು. ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕಾಗತ್ತೆ ಮಕ್ಕಳೇ. ಇದನ್ನು ಸಾಧನೆ ಮಾಡೋಣವಾ? ಹೇಗೆ ಮಕ್ಕಳೇ ಇದನ್ನು ಸಾಧನೆ ಮಾಡೋದು ಇವಾಗ? ಹೇಗೆ ಸಾಧಿಸೋದು? ನಮ್ಗೆ ಯಾವೆಲ್ಲ ವಿಚಾರ ಗೊತ್ತಿದೆ ಹಿಂದಿನ ತರಗತಿಗಳಲ್ಲಿ, ಅದನ್ನೆಲ್ಲ ಒಮ್ಮೆ ಜ್ಞಾಪಿಸಿಕೊಳ್ಳಿ. ಇದಕ್ಕೊಂದು ರಚನೆ ಬೇಕೇ ಬೇಕಲ್ವ? ಎತ್ತರ ಇಲ್ಲ ಅಂದರೆ ವಿಸ್ತೀರ್ಣ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಹಾಗಾಗಿ ರಚನೆಯಲ್ಲಿ ನಾವು ಅದನ್ನೇ ಈಗ ತೋರಿಸ್ತಾ ಇದ್ದೀವಿ ನೋಡಿ. ಅದೇ ಚಿತ್ರ ತಗೊಳ್ಳೋಣ. ಈಗ ರಚನೆಯನ್ನು ಈ ಒಂದು ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ. ಸೊ ಎ ಎಮ್ಮನ್ನು ಬಿ ಸಿಗೆ ಲಂಬವಾಗಿ ಎಳ್ಕೊಳ್ಳಿ. ನೋಡಿ ಚಿತ್ರದಲ್ಲೂ ಬಂತು, ಲಂಬಕ್ಕೆ ಚಿಹ್ನೆಯನ್ನು ಬರೀರಿ. ದಯಮಾಡಿ 90 ಅಂತ ಬರೆಯೋಕ್ಕೆ ಹೋಗ್ಬಿಡಿ. ಆದಷ್ಟು ಚಿಹ್ನೆಗಳನ್ನೇ ಬಳಸಬೇಕು ನೀವು. ಅದೇ ರೀತಿ ಇನ್ನೊಂದು ಲಂಬ ಬೇಕು ಮಕ್ಕಳೇ, ಡಿ ಎನ್. ಅದು ನೋಡಿ ಡಿ ಎನ್ ಎಲ್ಲಿದೆ ನೋಡಿ, ಇಲ್ಲಿ ಬಂತು ನೋಡಿ. ಇದಕ್ಕೆ ಎನ್ ಅಂತ ಹೆಸರು ಕೊಟ್ಬಿಡಿ. ಸೊ ಡಿ ಎನ್ನು ಕೂಡ ಇ ಎಫ್ಗೆ ಲಂಬವಾಗಿ ಎಳ್ಕೊಂಡ್ಬಿಟ್ವಿ. ಯಾಕೆ ಹೇಳಿದ್ವಿ ಗೊತ್ತಲ್ವಾ? ವಿಸ್ತೀರ್ಣ ಬೇಕು ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಆ ಎತ್ತರಕ್ಕೋಸ್ಕರ ನಾವು ಈ ರಚನೆಯನ್ನು ಮಾಡಿಕೊಂಡ್ವಿ. ಇದು ಪ್ರಮೇಯದಲ್ಲಿ ಹೇಳಿಲ್ಲ, ಹಾಗಾಗಿ ಇದನ್ನು ಬ್ರೋಕನ್ ಲೈನ್ಸಲ್ಲಿ, ಡಾಟೆಡ್ ಲೈನ್ಸಲ್ಲಿ ಮಾಡೋದೇ ಭಾಳ ಸೂಕ್ತ. ಆಯಿತು, ರಚನೆಯೂ ಆಯಿತು. ಈಗ ನೀವು ಮಾಡಲೇಬೇಕು ಮಕ್ಕಳೇ. ಈಗ ಎಷ್ಟೊಂದು ಪ್ರಮೇಯಗಳ ಕಲ್ತಿದ್ದೀರಾ, 8th 9th 10th ಎಷ್ಟೊಂದು ಕಲಿತಾ ಇದ್ದೀರಿ ಹೇಳಿ. ಈಗ ಫಸ್ಟ್ ಏನು ಮಾಡೋಣ ಹೇಳಿ? ಯಾವ ಪ್ರಮೇಯದ ಸಹಾಯ ಪಡ್ಕೋತೀರಿ ನೀವು ಇವಾಗ? ಹೌದಾ? ಮಾಡೋಣ ಇವಾಗ? ಕರೆಕ್ಟ್, ನೀವು ಹೇಳ್ತಾರೆ, ಸರಿಗಿದೆ ಮಕ್ಕಳೇ, ನಿಮ್ಮ ಯೋಚನೆ ಭಾಳ ಚೆನ್ನಾಗಿದೆ. ಸೊ ಅದೇ ಚಿತ್ರ ಸಹಾಯದಿಂದ ನಾವು ಸಾಧನೆಯನ್ನು ಶುರು ಮಾಡೋಣ. ಈಗ ನೋಡಿ, ಈ ಮೊದಲನೇ ತ್ರಿಭುಜದಲ್ಲೂ 2 ಲಂಬಕೋನ ತ್ರಿಭುಜ ಇದೆ, ಎರಡನೇದಲ್ಲೂ 2 ಲಂಬಕೋನ ತ್ರಿಭುಜಗಳಿದೆ. ಅವುಗಳನ್ನು ಸಮರೂಪ ಆಗಿದೆಯೇ ಅದನ್ನು ಪರೀಕ್ಷೆ ಮಾಡ್ಕೊಂಬಂದ್ಬಿಡೋಣ ಒಂದು ಸರಿ. ಹೀಗೆ ಮಾಡೋಣ. ಲಂಬಕೋನ ತ್ರಿಭುಜ ಎ ಎಂ ಬಿ, ಎ ಎಂ ಬಿ ನೋಡಿ ತೋರಿಸ್ತಾ ಇದ್ದೀವಿ, ಗಮನಿಸಿ. ಇದು ಒಂದು ಲಂಬಕೋನ ತ್ರಿಭುಜ. ಪಕ್ಕದಲ್ಲಿ ಬನ್ನಿ, ತ್ರಿಭುಜ ಲಂಬಕೋನ ತ್ರಿಭುಜ ಡಿ ಎನ್ ಇ. ಹೌದಾ? ನೋಡಿದ್ರಲ್ವಾ?
ಇವೆರಡನ್ನು ಹೋಲಿಸೋಣ. ನಿಮ್ಗೆ ಆಗಲೇ ಗೊತ್ತಾಗಿದೆ ಸರ್ ಅವುಗಳು ಸಮಕೋನೀಯ ಸಮರೂಪ, ಕಾರಣ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀರಿ. ಅದನ್ನೇ ಬರೆದುಬಿಡೋಣ. ಮೊದಲನೇ ಪಾಯಿಂಟ್ ಹೀಗೆ ಬರೆಯೋಣ. ಯಾವ ಕೋನ ಬರೀತೀರಿ? ಮೊದಲನೇದು ಕೋನ ಎ ಬಿ ಎಮ್ ಸಮ ಕೋನ ಡಿ ಇ ಎನ್. ಕಾರಣ ಕೊಡಿ ಮಕ್ಕಳೇ, ಹೇಳಿ ಕಾರಣ ಹೇಳಿ. ಏನು ಹೇಳ್ತೀರಿ? ಹೌದು, ದತ್ತ. ಎಲ್ಲಿ ಕೊಟ್ಟಿದ್ದಾರೆ ದತ್ತದಲ್ಲಿ? ಸಮರೂಪಿಗಳು ಅಂತ ಹೇಳಿದ್ದಾರೆ. ಸಮರೂಪಿ ಅಂದರೆ ಸಮಕೋನೀಯ ಅಂತ ಅರ್ಥ ಬರೋದ್ರಿಂದ ನಾವು ದತ್ತ ಅಂತ ಬರೆಯೋಣ. ಎರಡನೇ ಕೋನ ಯಾವ್ದು ತಗೋತೀರಿ ಮಕ್ಕಳೇ ನೀವೀಗ? ಓ ಕರೆಕ್ಟು, ಆ ಲಂಬ ಎಳ್ಕೊಂಡಿರೋದ್ರಿಂದ ಎರಡನೇ ಕೋನ ನೋಡಿ, ಈಗ ನಾವು ತೋರಿಸ್ತಾ ಇದ್ದೀವಿ ಕೋನ ಎ ಎಮ್ ಬಿ. ನೋಡಿದ್ರಾ ಎಷ್ಟಿದೆ? ಇದು 90 ಡಿಗ್ರಿ ಇದೆ. ಈ ಚಿತ್ರ ಬನ್ನಿ, ಕೋನ ಡಿ ಎನ್ ಇ. ನೋಡಿ ಇವೆರಡು ಎಷ್ಟೆಷ್ಟಿದೆ ಮಕ್ಕಳ ರಚನೆಯ ಪ್ರಕಾರ? 90 ಇರೋದ್ರಿಂದ ಅವೆರಡು ಸಮ ಆಯಿತು. ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದ್ಬಿಡಿ. ಕಾರಣ ಇದಕ್ಕೆ ರಚನೆ. ನಾವೇ ಆ ರೀತಿ ಕನ್ಸ್ಟ್ರಕ್ಷನನ್ನು ಮಾಡಿದ್ದೀವಿ. ಸಾಕಲ್ವ ಮಕ್ಕಳೇ ಸಮರೂಪ ಅಂತ ಹೇಳೋದಕ್ಕೆ? ಎರಡು ಕಾರಣಗಳೇ ಸಾಕು. ಮೂರನೇ ಕೋನ ಸಮ ಆಗಿರಲೇಬೇಕು. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಲ್ವಾ? ಹಾಗಾಗಿ ತೀರ್ಮಾನ ಮಾಡ್ತಾ ಇದ್ದೀವಿ ಏನಂತ? ಆ ಎರಡು ಲಂಬಕೋನ ತ್ರಿಭುಜಗಳು ಸಮರೂಪಿಗಳಾಗೋಯಿತು. ಆಕಾರಗಳು ಒಂದೇ, ವಿಸ್ತೀರ್ಣಗಳು ಬೇರೆ ಬೇರೆ ಇದೆ ಅಷ್ಟೇನೆ. ಸೊ ಆ ಎರಡು ಲಂಬಕೋನ ತ್ರಿಭುಜಗಳು ಸಮಕೋನೀಯ ಆಯಿತು. ನೋಡಿ ಯಾರೋ ಹೇಳ್ತಾ ಇದ್ದಾರೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ ಇವೆರಡನ್ನೇ ತಗೋಬೇಕಾ? ಲಂಬಕೋನ ತ್ರಿಭುಜ ಎ ಎಮ್ ಸಿ ಮತ್ತು ತ್ರಿಭುಜ ಈ ಡಿ ಎನ್ ಎಫ್ ತಗೋಬಹುದೇ? ಖಂಡಿತ ತಗೊಳ್ಳಿ. ನೀವು ಪ್ರೂಫನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಲಂಬಕೋನ ತ್ರಿಭುಜ ಡಿ ಎಮ್ ಸಿ ತೋರಿಸ್ತೀವಿ ನೋಡಿ. ಇವಾಗ ಪಾಯಿಂಟರಲ್ಲಿ ಎ ಎಮ್ ಸಿ ನೋಡಿ, ಅದನ್ನು ತ್ರಿಭುಜ ಲಂಬಕೋನ ತ್ರಿಭುಜ ಡಿ ಎನ್ ಎಫ್ ಬೇಕಿದ್ದರೂ ಕೂಡ ನಾವು ಖಂಡಿತ ತೆಗೆದುಕೋಬಹುದು. ಅದನ್ನು ತಾವು ಅಭ್ಯಾಸ ಮಾಡಿ. ನಾವಿಲ್ಲಿ ಈ ಎರಡು ಲಂಬಕೋನ ತ್ರಿಭುಜಗಳನ್ನು ಮಾತ್ರ ತೆಗೆದುಕೊಂಡಿದ್ದೀವಿ ಅಷ್ಟೇನೆ. ಹೌದಾ? ಹಾಗಾದರೆ ಇದರ ಪರಿಣಾಮ ಏನಾಯ್ತು ನೋಡಿ ಮಕ್ಕಳೇ. ಇವಾಗ ನೋಡಿ, ಈ ದೇರ್ ಫಾರ್ ಈ ಎ ಬಿ ಬೈ ಡಿ ತಗೊಳ್ಳಿ. ಎ ಬಿ ಬಾಹು ಭಾಗಿಸು ಡಿ ಈಸ್ ಈಕ್ವಲ್ ಟು ಎ ಎಮ್. ಆ ಎತ್ತರ ಇದೆ ನೋಡಿ, ಎತ್ತರ, ಅದನ್ನು ಡಿ ಎನ್ನಿಂದ ಭಾಗಿಸಿದಾಗಲೂ ಅಷ್ಟೇ ಬರುತ್ತಂತೆ. ಹೌದಾ? ಹೇಗೆ ಮಕ್ಕಳು? ಏನು ಕಾರಣ ಕೊಡ್ತೀರಿ ಇದಕ್ಕೆ? ವೆರಿ ಗುಡ್. ಅಯ್ಯೋ ಸರ್, ಕೋನ ಪ್ರಮೇಯ. ಇದರ 3 ಕೋನಗಳು ಅದರ 3 ಕೋನಗಳಿಗೆ ಸಮವಾದರೆ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತೆ ಅನ್ನೋದೇ ಕೋನ ಪ್ರಮೇಯ ಅಲ್ವೇ? ಅದರ ಪ್ರಕಾರ ಎ ಎಮ್ ಬೈ ಡಿ ಎನ್ಗೆ ಸಮ ಅಂತ ಅರ್ಥ ಆಯಿತು. ಮಕ್ಕಳೇ ಇಲ್ಲೊಂದು ಸಣ್ಣ ಬ್ರೇಕ್ ತಗೊಳ್ಳಿ, ಯೋಚನೆ ಮಾಡಿ. ಇದರ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಸ್ಟೆಪ್. ಇದು ಏನು ಗೊತ್ತಾ? ಏನು ಅರ್ಥ ಆಗ್ತಾ ಇದೆ ಹೇಳಿ ಈ ಸ್ಟೆಪ್ನಿಂದ? ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಲಂಬಗಳು ಕೂಡ ಅದೇ ಅನುಪಾತದಲ್ಲಿ ಇರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಉದಾಹರಣೆಗೆ ಎ ಬಿ ಅನ್ನೋದು ಡಿ ಎ 2ರಷ್ಟಿದೆ ಅಂತ ಇಟ್ಕೊಳ್ಳಿ. ಆಗ ಎ ಎಮ್ ಅನ್ನೋದು ಡಿ ಎನ್ನಿನ 2ರಷ್ಟೇ ಇರುತ್ತೆ. ಅದು ಈ ವಿಚಾರದಲ್ಲಿ ಹೇಳ್ತಾ ಇರೋದು. ಅದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಆ ಎರಡು ಎತ್ತರಗಳು ಕೂಡ ಆ ಪರಸ್ಪರ ಬಾಹುಗಳು ಯಾವ ಅನುಪಾತದಲ್ಲಿರುತ್ತೆ ಅದೇ ಅನುಪಾತದಲ್ಲಿರುತ್ತೆ ಅಂತ ತೋರಿಸ್ತಾ ಇದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಸರಿ ಎಕ್ಸಾಮಿನೇಷನಲ್ಲಿ ಇದನ್ನೇ ಕೊಟ್ಬಿಡ್ತೀವಿ ಲೆಕ್ಕವಾಗಿ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಆ ಅನುರೂಪ ಎತ್ತರಗಳು ಕೂಡ ಸಮಾನುಪಾತತೆಯಲ್ಲಿರುತ್ತೆ ಅಂತ ಸಾಧಿಸಿ ಅಂತ ಕೇಳೋದುಂಟು. ಹಾಗಾಗಿ ಇದು ಭಾಳ ಮುಖ್ಯವಾದಂಥ ಸ್ಟೆಪ್. ಇದನ್ನು ತಾವು ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಸಂತೋಷ, ಭಾಳ ಖುಷಿ ಆಗ್ತಾ ಇದೆ ಈ ಪಾಯಿಂಟನ್ನು ಕೇಳಿ. ನೆಕ್ಸ್ಟ್ ಸ್ಟೆಪ್ ಯಾರು ಹೇಳ್ತೀರಿ? ನೆಕ್ಸ್ಟ್ ಸ್ಟೆಪ್ ಹೇಳಿ ಮಕ್ಕಳೇ. ಹೌದಲ್ವಾ? ಆದರೆ ಏನಾದರೆ ಅದೇ ಎ ಬಿ ಬೈ ಡಿ ತಗೊಳ್ಳಿ. ಆ ಎ ಬಿ ಬೈ ಡಿ ಅನ್ನೋದು ಬಿ ಸಿ ಬೈ ಎಫ್ಗೂ ಸಮ ಆಗಿದೆ. ಕಾರಣ ಏನು ಮಕ್ಕಳೇ ಇದಕ್ಕೆ ಕಾರಣ ದತ್ತ. ಏನು ದತ್ತ ಅಂದರೆ ಸಮರೂಪ ಅಂತ ಕೊಟ್ಟಿರೋದ್ರಿಂದ ಆ ಕೋನ ಪ್ರಮೇಯದ ಪ್ರಕಾರವೇ ಆ ಎರಡು ಬಾಹುಗಳು, ಇದರ 3 ಬಾಹುಗಳು ಅದರ 3 ಬಾಹುಗಳಿಗೆ ಸಮಾನುಪಾತತೆಯಲ್ಲಿದೆ ಅಂತ ತಿಳಿಸಿದ್ದೀವಿ. ಆ 3 ಬಾಹುಗಳು ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಇಲ್ಲಿ ಬರ್ಕೊಂಡಿದ್ದೀವಿ. ಈಗ ಆ ಎರಡು ಸಮಾನುಪಾತತೆಯನ್ನು ಗಮನಿಸಿ ಮಕ್ಕಳ. ಎಡಭಾಗಗಳನ್ನು ಮೇಲ್ಗಡೆ ಎ ಬಿ ಬೈ ಡಿ ಇದೆ, ಅಲ್ಲಿ ಕೆಳಗಡೆಗೂ ಕೂಡ ಎ ಬಿ ಬೈ ಡಿ ಇದೆ. ಅಂದರೆ ಎಡಭಾಗಗಳು ಸಮ ಆಗೋಯಿತು.
ಯಾವಾಗ ಎಡಭಾಗಗಳು ಸಮ ಆಗೋಯ್ತೋ ಬಲಭಾಗಗಳು ಏನಾಗಬೇಕು ಹೇಳಿ, ಸಮ ಆಗಲೇಬೇಕಲ್ವ ಮಕ್ಕಳೇ. ಇದಕ್ಕೇನಂತ ಕರಿತೀವಿ ಹೇಳಿ, ಇದಕ್ಕೆ ನಾವು ಸ್ವಯಂ ಸಿದ್ಧ ಒಂದು ಅಂತ ಕರಿತೀವಿ. ನೋಡಿ, ಅಂಡರ್ಲೈನು ಕೂಡ ಮಾಡ್ತಾ ಇದ್ದೀವಿ. ಎರಡರಲ್ಲೂ AB/D ಇದೆ ಎಡಭಾಗಗಳು, ಹಾಗಾಗಿ ಬಲಭಾಗಗಳೇನಾಗಬೇಕು, ಸಮ ಆಗಲೇಬೇಕು. ಕಾರಣ ಸ್ವಯಂ ಸಿದ್ಧ ಒಂದು. ಹೌದಾ? ಹಾಗಾಗಿ AM/DN ನೋಡಿ ಒಂದು ಸರಿ, AM/DN ಅಂದರೆ ಆ ಎರಡು ಎತ್ತರಗಳು. ಆ ಎರಡು ಎತ್ತರಗಳು ಯಾವ ಅನುಪಾತದಲ್ಲಿರುತ್ತದೆಯೋ ಅದೇ ಅನುಪಾತದಲ್ಲಿ ಪಾದಗಳು ಕೂಡ, ಅವುಗಳು ಕೂಡ ಅದೇ ಅನುಪಾತದಲ್ಲಿ ಇರುತ್ತೆ ಅನ್ನೋದು ಅರ್ಥ ಆಗೋಯಿತು. ಎಂಥ ಒಳ್ಳೆಯ ಸ್ಟೆಪ್ ಅಲ್ವ ಮಕ್ಕಳೇ ಇದು. ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಎತ್ತರಗಳು ಕೂಡ ಅದೇ ಬಾಹುಗಳು ಏನು ಅನುಪಾತದಲ್ಲಿರುತ್ತೆ ಅದೇ ಅನುಪಾತದಲ್ಲಿರುತ್ತೆ ಅನ್ನೋ ಒಂದು ಮುಖ್ಯವಾದ ಒಂದು ಘಟ್ಟಕ್ಕೆ ಬಂದ್ವಿ. ಇದಿಷ್ಟನ್ನ ಸೇರಿ ಘಟ್ಟ ಒಂದು, ಸ್ಟೇಜ್ 1 ಅಂತ ಇಟ್ಕೊಳ್ಳಿ. ಇನ್ನು ಎರಡನೇ ಸ್ಟೇಜು ಭಾಳ ಸುಲಭ ಮಕ್ಕಳೇ, ನೀವೇ ಮಾಡಿಬಿಡ್ತೀರಿ. ಮಾಡ್ತೀರಾ ಇವಾಗ? ಏನು ಮಾಡೋಣ ನೋಡಿ, ಇದಕ್ಕೂ ಒಂದು ಔಟ್ಲೈನ್ ಹಾಕೊಂಬಿಡಿ. AM/DN ಚಿತ್ರ ನೋಡಬೇಕು = BC/EF ಅಂತ ಸಾಧಿಸ್ಬಿಟ್ವಿ ನಾವು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ತೀರಾ? ಓಕೆ, ಈಗ ವಿಸ್ತೀರ್ಣಗಳನ್ನು ಕಂಡುಹಿಡಿದ್ಬಿಡೋಣ ಮಕ್ಕಳೇ. ಸೊ ಅರ್ಧ ಇಂಟು ಪಾದ BC ಇಟ್ಕೊಂಡ್ರೆ AM ಎತ್ತರ ಆಗುತ್ತೆ. DFಗೆ EFನ ಪಾದ ಮಾಡಿಕೊಂಡ್ರೆ DN ಅನ್ನೋದೇ ಎತ್ತರ ಆಗುತ್ತೆ. ಈಗ ಸುಲಭ ರೂಪಕ್ಕೆ ತನ್ನಿ ಮಕ್ಕಳೇ, ಯಾವ್ದಾದ್ರು ಹೊಡಿತೀರಿ? ಹಾಫ್ ಕ್ಯಾನ್ಸಲ್ ಆಗುತ್ತಲ್ವ. ಅರ್ಧ ಎರಡೂ ಕಡೆ ಇರೋದು ಹೊರಟೇ ಹೋಯಿತು. ಇನ್ನು ಉಳ್ಕೊಂಡಿರೋದನ್ನು ನಾವು ಈ ರೀತಿ ಬರೆಯೋಣವಾ? ಸಪ್ರೇಟಾಗಿ ಬರೆಯೋಣ. ಒಂದು ನಿಮಗೆ ಗೊತ್ತಿದೆ ಯಾಕೆ ಅಂತ. BC/EF ಇಂಟು AM/DN ಅಂತ ಈ ರೀತಿ ಸಪ್ರೇಟಾಗಿ ಬರ್ಕೊಂಬಿಡೋಣ. ನೋಡಿ, ಈ ರೀತಿ ಬರ್ಕೊಳ್ಳೋದ್ರಿಂದ ನಮಗೊಂದು ಅನುಕೂಲ ಏನಾಗ್ತಾ ಇದೆಯಪ್ಪ ಅಂತಂದರೆ, ಆ AM/DN ಜ್ಞಾಪಿಸ್ಕೊಳ್ಳಿ. AM/DN ಏನಂತ ಆಗಿದೆ, ಹಿಂದೆ ಏನಂತ ಸಾಧಿಸಿದ್ದೀವಿ? = BC/EF ಅಂತ ಸಾಧಿಸಿದ್ದೀವಿ ನಾವು. ಹಾಗಾಗಿ AM/DN ಜಾಗದಲ್ಲಿ BC/EF ಅನ್ನು ಆದೇಶಿಸೋಣ. ಲಾಸ್ಟ್ ಸ್ಟೆಪ್ ಕರೆಕ್ಟ್. ಯಾರು ಹೇಳ್ತಾ ಇದ್ದೀರಿ? ಹೇಳಿ. BC/BCನ ಗುಣಿಸಿ, ಆ ಅಂಶಗಳನ್ನು ಗುಣಿಸಿ, ಛೇದಗಳನ್ನು ಗುಣಿಸಿದರೆ ತಗೊಳ್ಳಿ, ನಮ್ಮ ಉತ್ತರ BC²/EF² ಅಂತ ಬಂದೇ ಬಿಡ್ತಲ್ಲ ಮಕ್ಕಳೇ. ಹಾಗಾಗಿ ಇದನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು, ಲೆಕ್ಕಗಳನ್ನು ಮಾಡಿದಾಗ ಮಾತ್ರನೇ ಮಕ್ಕಳೇ ನಮಗೆ ಇದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಯಾರು ಹೆಚ್ಚು ಲೆಕ್ಕಗಳನ್ನು ಮಾಡ್ತಾರೆ ಅವ್ರಿಗೆ ಈ ಪ್ರಮೇಯಗಳೆಲ್ಲ ಇನ್ನೂ ಚೆನ್ನಾಗಿ ಮನದಟ್ಟಾಗತ್ತೆ. ಈಗ ಉದಾಹರಣೆ 9 ನಾವು ತೆಗೆದುಕೊಳ್ಳೋಣ. ಒಂದು ತ್ರಿಭುಜ ಇದೆಯಂತೆ ABC ಅಂತ ಹೇಳಿ. ಅಸಮಬಾಹು ತ್ರಿಭುಜ ಇದು. ಯಾವ ತ್ರಿಭುಜ ಬೇಕಾದ್ರೂ ಹೇಳ್ಕೊಳ್ಳಿ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ? ಮೊದಲನೇ ಅಂಶ ನೋಡಿ, D ಎನ್ನುವುದು BCಗೆ ಸಮಾನಾಂತರವಾಗಿದೆಯಂತೆ. ಚಿತ್ರ ನೋಡಿರಿ, DE ಬಂತು. ನೋಡಿ, ಬಾಣಗಳ ಗುರುತುಗಳನ್ನು ಹಾಕ್ಬಿಡ್ತಾ ಇದ್ದೀವಿ, ಅಂದರೆ ಅವುಗಳು ಸಮಾನಾಂತರ ಅಂತ ಓದ್ಕೊಳ್ಳಿ. ಆದರೆ ಈ D ಹೇಗಿದೆ ಗೊತ್ತಾ ಮಕ್ಕಳೇ, ಇಲ್ಲಿ ಯಾವ ರೀತಿ ಎಳೆದಿದ್ದೀವಿ ಅಂದರೆ ಅದನ್ನು ಎರಡನೇ ಅಂಶದಲ್ಲಿ ತೋರಿಸ್ತಾ ಇದ್ದಾರೆ. ಆ ತ್ರಿಭುಜ, ಇಡೀ ತ್ರಿಭುಜದ ವಿಸ್ತೀರ್ಣ ತ್ರಿಭುಜ AD ಇದೆಯಲ್ಲ, ಪುಟಾಣಿದು ಮೇಲ್ಗಡೆ, ಅದರ 2ರಷ್ಟಿರುವ ಹಾಗೆ DNನ್ನು BCಗೆ ಸಮಾನಾಂತರವಾಗಿ ಎಳೆದಿದ್ದಾರಂತೆ. ಇನ್ ಸಚ್ ಎ ವೇ ವಿ ಹ್ಯಾವ್ ಟು ಡ್ರಾ ದಿಸ್. ಎಲ್ಲೋ ಮಧ್ಯದಲ್ಲೋ ಕೆಳಗಡೆನೋ ಎಲ್ಲೋ ಎಳೆದು ಬಿಡೋದಲ್ಲ. ಆ D ಹೇಗಿರಬೇಕಪ್ಪ ಅಂದರೆ, ಇಡೀ ತ್ರಿಭುಜದ ವಿಸ್ತೀರ್ಣ ಆ ಪುಟಾಣಿ ತ್ರಿಭುಜ ಮೇಲ್ಗಡೆ ಇದೆಯಲ್ಲ, ಆ ತ್ರಿಭುಜದ 2ರಷ್ಟು ಬರುವ ಹಾಗೆ ಆ DNನ್ನು ನಾವು ಎಳೆದಿದ್ದಾರಂತೆ. ಹಾಗಾದರೆ ಈಗ ಏನು ಕೆಲಸ ಮಾಡಬೇಕು ನಾವು ಅಂತಂದರೆ, ಆ EC ಇದೆ ನೋಡಿ, ಆ ECಗೂ ACಗೂ ಇರ್ತಕ್ಕಂಥ ಅನುಪಾತ ಎಷ್ಟು? EC ಅನ್ನೋದು ಚಿಕ್ಕದಾಗಿದೆ, AC ಅನ್ನೋದು ದೊಡ್ಡದಾಗಿದೆ. ಆ AC ಅನ್ನೋದು ECಗಿಂತ ಎಷ್ಟರಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದೇ ಉದಾಹರಣೆಯ 9. ಈಗ ಮಾಡೋದ್ರ ಕಡೆ ನೋಡೋಣ. ಇದನ್ನು ಹೆಂಗೆ ತೋರಿಸೋದು? EC/EC ಹೇಗೆ ಕಂಡುಹಿಡಿಯೋದು? ನಮಗೆ ವಿಸ್ತೀರ್ಣದ ಪ್ರಮೇಯ ಗೊತ್ತಿದೆಯಲ್ವಾ, ಅದನ್ನು ಅಪ್ಲೈ ಮಾಡೋಣ ಅಷ್ಟೇ, ಇನ್ನೇನೂ ಇಲ್ಲ. ಕಮಾನ್, ಸ್ಟಾರ್ಟ್ ಮಾಡಿ. ನೀವು ನಾನು ಸ್ಟಾರ್ಟ್ ಮಾಡ್ತೀನಿ, ಇಬ್ಬರು ಒಟ್ಟಿಗೆ ಮಾಡ್ಕೊಳ್ತಾ ಹೋಗೋಣ. ಬರೀರಿ, ಪ್ರಯತ್ನ ಮಾಡಿ ಮಕ್ಕಳೇ. ಗುಡ್. ಅದೇ ಚಿತ್ರ ಮತ್ತೊಮ್ಮೆ ಚಿಕ್ಕದಾಗಿಲಿ ನೋಡ್ತಾ ಇದ್ದೀರಿ. ಸೊ D ಏನಾಗಿದೆ? BCಗೆ ಸಮಾನಾಂತರವಾಗಿದೆ. ಏನು ಕೊಟ್ಟಿದ್ದಾರೆ? ತ್ರಿಭುಜ ABC ವಿಸ್ತೀರ್ಣ
ತ್ರಿಭುಜ ಎ ಡಿಯ 2 ಪಟ್ಟು, 2ರಷ್ಟು ಟ್ವೈಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಹೇಗೆ ಬರಿಬೋದು ಮಕ್ಕಳೇ? ಇದಕ್ಕೆ ಕಾರಣ ದತ್ತ ಅಂತ ಕೊಟ್ಕೊಂಬಿಡಿ ನೀವು. ಇವಾಗ ಇದನ್ನು ಹಿಂಗೂ ಬರಿಬೋದಲ್ವ, ತ್ರಿಭುಜ ಎ ಬಿ ಸಿ ಈ ಡಿವೈಡೆಡ್ ಬೈ ಭಾಗಿಸು ತ್ರಿಭುಜ ಎ ಡಿ ಇ ಈಸ್ ಈಕ್ವಲ್ ಟು 2/1 ಅಂತ ಬರಿಬೋದಲ್ವ. ಹೊರೆ ಗುಣಾಕಾರ ಮಾಡಿದ್ರೆ ಮೇಲಿನ ಸ್ಟೆಪ್ಪೇ ಬಂದ್ಬಿಡುತ್ತೆ. ಆದ್ದರಿಂದ ಹೀಗೂ ಬರ್ಕೊಳ್ಳೋಣ. ಹೀಗೆ ಬರೆದ್ರೆ ಅಡ್ವಾಂಟೇಜ್ ಏನು ನೋಡಿ ಮಕ್ಕಳೇ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ, ತುಂಬ ಚೆನ್ನಾಗಿದೆ. ಈಗ ನೋಡಿ, ಕೆಲವು ಕೋನಗಳಿಗೆ ಕೆಲವು ಗುರ್ತು ಹಾಕ್ತಾ ಇದ್ದೀವಿ, ಸ್ಟಾರ್ ಮಾರ್ಕ್ ಹಾಕ್ತಾ ಇದ್ದೀವಿ. ಡಿ ಯಾವಾಗ ಬಿ ಸಿಗೆ ಸಮಾನಾಂತರ ಆಯಿತೋ ನೋಡಿ, ಅನುರೂಪ ಕೋನಗಳನ್ನು ಜ್ಞಾಪಿಸಿಕೊಳ್ಳಿ. ನೋಡಿ, ಯಾವ್ಯಾವ ಕೋನಗಳ ಸಮ ಆಗಿದೆ ಅನ್ನೋದನ್ನು ಆ ಒಂದು ಸಮರೂಪ ಆಗಿರ್ತಕ್ಕಂಥ ಒಂದು ಚಿತ್ರಗಳ ಮೂಲಕ ನಾವು ತೋರಿಸ್ತಾ ಇದ್ದೀವಿ, ಕಲರ್ ಆಗಿ ತೋರಿಸ್ತಾ ಇದ್ದೀವಿ. ಅದನ್ನೆಲ್ಲ ನೋಡಿ. ಹಾಗಾದರೆ ಈಗ ಪ್ರಮೇಯ 2.6 ಜ್ಞಾಪಿಸಿಕೊಳ್ಳಿ. ಅದರ ಪ್ರಕಾರ ಏನು ಹೇಳ್ಬೋದು? ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಇ ಸ್ಕ್ವಯರ್ ಮಾಡಿರಿ. ಅದು ಯಾವುದಕ್ಕೆ ಸಮ ಆಗಿರುತ್ತೆ ಹೇಳಿ? ಅದು ದಾಟ್ ಈಸ್ ಈಕ್ವಲ್ ಟು 2/1 ಆಗೋಯ್ತು. ಹೌದಾ? ಹೀಗೆ ಹೇಳ್ಬೋದಾ? ಎ ಸಿ ಸ್ಕ್ವಯರ್ ಬೈ ಎ ಇ ಸ್ಕ್ವಯರ್ ಎಲ್ಲಿಂದ ಬಂತು ಹೇಳಿ? ಮೇಲ್ಗಡೆ ಸ್ಟೆಪ್ ನೋಡಿ, ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜ ಇ ಡಿ ಅವೆರಡು ಸಮರೂಪಿಗಳಾಯಿತು. ಯಾಕೆ ಸಮರೂಪಿ ಆಯಿತು? ಆ ಕೋನಗಳು ನೋಡಿ ಗುರ್ತು ಹಾಕಿದ್ದೀವಲ್ಲ, ಆ ಸಮಾನಾಂತರ ಆಗಿರೋದ್ರಿಂದ, ಆ ಅನುರೂಪ ಕೋನಗಳ ಸಮ ಆಗಿರೋದ್ರಿಂದ ಆ 2 ತ್ರಿಭುಜಗಳು ಸಮರೂಪಿಗಳಾದವು. ಹಾಗಾಗಿ ಪ್ರಮೇಯ 2.6 ಪ್ರಕಾರ ಅವುಗಳ ವಿಸ್ತೀರ್ಣಗಳು ಯಾವುದಕ್ಕೆ ಸಮ ಆಗಿರುತ್ತೆ? ಅನುರೂಪ ಬಾಹುಗಳ ವರ್ಗಕ್ಕೆ ಸಮ ಆಗಿರೋದ್ರಿಂದ ಆ ಎಡಭಾಗದಲ್ಲಿ ನಾವು ತ್ರಿಭುಜ ಎ ಬಿ ಸಿ ಭಾಗಿಸು ತ್ರಿಭುಜ ಎ ಡಿ ಈ ಜಾಗದಲ್ಲಿ ಎ ಸಿ ಸ್ಕ್ವಯರ್ ಬೈ ಎ ಇ ಸ್ಕ್ವಯರ್ ಅನ್ನೋದನ್ನು ಪ್ರಮೇಯ 2.6 ಸಹಾಯದಿಂದ ಬರೆದ್ವಿ. ಈಸ್ ಈಕ್ವಲ್ ಟು ಬಲಭಾಗವನ್ನು ನಾ ಹಾಗೇ ಇಟ್ಕೊಂಡ್ಬಿಟ್ವಿ. ಮಕ್ಕಳೇ, ಐ ಟೆಲ್ ಯು, ನೆಕ್ಸ್ಟ್ ಸ್ಟೆಪ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಾರು ಹೇಳ್ತೀರಿ ನೆಕ್ಸ್ಟ್ ಸ್ಟೆಪ್ಪನ್ನು? ಏನು ಮಾಡೋಣ ಇವಾಗ? ಓಕೆ, ವರ್ಗಮೂಲವನ್ನು ತೆಗೆದುಕೊಂಬಿಡಿ. ಎರಡೂ ಕಡೆಗಳಲ್ಲಿ, ಎಡಗಡೆ ಬಲಗಡೆಗೆ ವರ್ಗಮೂಲ ತೊಗೊಂಡ್ರೆ ಎ ಸಿ ಸ್ಕ್ವಯರ್ಗೆ ಸ್ಕ್ವಯರ್ ರೂಟ್ ತೊಗೊಂಡ್ರೆ ಎ ಸಿ ಆಗುತ್ತೆ. ಅದೇ ಥರ ಎ ಇ ಸ್ಕ್ವಯರ್ಗೆ ವರ್ಗಮೂಲ ತೊಗೊಂಡ್ರೆ ಎ ಇ ಬರುತ್ತೆ. 2ಗೆ ವರ್ಗಮೂಲ ತೊಗೊಂಡ್ರೆ ರೂಟ್ 1 ಈಸ್ ಎ ಪರ್ಫೆಕ್ಟ್ ಸ್ಕ್ವಯರ್. ಆದ್ದರಿಂದ ಸ್ಕ್ವಯರ್ ರೂಟ್ ಆಫ್ 1 ಈಸ್ 1 ಆಯಿತು. ಸೊ ನೋಡಿ, ಎಲ್ಲಿಗೆ ಬರ್ತಾ ಇದ್ದೀವಿ ನಾವು? ಎ ಸಿಗೂ ಎ ಇಗೂ ಸಂಬಂಧ ಗೊತ್ತಾಗೋಯ್ತು. ರೂಟ್ 2 ಡಿವೈಡೆಡ್ ಬೈ 1 ವರ್ಗಮೂಲ 2/1 ಅಂತ ಅರ್ಥ ಆಗೋಯಿತು. ಹೌದಾ? ಹಾಗಾಗಿ ಈಗ ಇದಕ್ಕೆ ನಾವು ವ್ಯುತ್ಕ್ರಮವನ್ನು ತೆಗೆದುಕೊಂಬೋಣ. ನಿಮಗೆ ಗೊತ್ತಾಗತ್ತೆ ಈ ಸ್ಟೆಪ್ ಮಹತ್ವ ಮುಂದೆ ಗೊತ್ತಾಗತ್ತೆ. ಈ ಸ್ಟೆಪ್ನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದಕ್ಕೆ ವ್ಯುತ್ಕ್ರಮ ತೊಗೊಂಬಿಡಿ. ಎ ಇ ಬೈ ಎ ಸಿ ತೊಗೊಂಡ್ರೆ 1/√2 ಆಗುತ್ತೆ. ಹೌದಾ? ನೋಡಿ, ಎ ಇ ಎಲ್ಲಿದೆ ನೋಡಿ, ಎ ಸಿ ಎಲ್ಲಿದೆ ನೋಡಿ, ಎ ಇ ಬೈ ಎ ಸಿ 1/√2 ಆಗೋಯಿತು. ಹೌದಾ? ಈಗೇನು ಮಾಡಿ, ಈ ಎರಡೂ ಕಡೆಗಳಲ್ಲಿ ನೀವು 1ರಲ್ಲಿ ಇವುಗಳನ್ನು ಕಳೀತಾ ಬಂದ್ಬಿಡಿ. ಸೊ ಲಾಸ ತಗೊಂಡ್ರೆ ಬಂದ್ಬಿಡುತ್ತೆ. ಹೌದಾ? ಈಗ ಎ ಸಿ ಮೈನಸ್ ಎ ಇ ಚಿತ್ರ ನೋಡಬೇಕಲ್ಲ ಮಕ್ಕಳೇ. ಎ ಸಿನಲ್ಲಿ ಎ ಇ ಅನ್ನು ಕಳೆದ್ರೆ ಬಂತು ನೋಡಿ ಇ ಸಿ. ಸೊ ಇ ಸಿ ಬೈ ಎ ಸಿನೇ ನಾವು ಅವ್ರು ಕೇಳ್ತಾ ಇದ್ದಿದ್ದು ನಮಗೆ. ಸೊ ಇ ಸಿ ಬೈ ಎ ಸಿ ಈಸ್ ಈಕ್ವಲ್ ಟು √2 - 1/√2 ಅಂತ ಅರ್ಥ ಆಯಿತು. ದಯಮಾಡಿ ನೆನ್ಪಿಟ್ಕೊಳ್ಳಿ, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಗೊತ್ತಾ? ಬರೀ ಸಮರೂಪ ತ್ರಿಭುಜಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಜ್ಞಾನದಿಂದ ನಾವಿವತ್ತು ಇನ್ನೊಂದು ಇಡೀ ನಮ್ಮ ಮನುಕುಲವನ್ನೇ ಒಂಥರ ಎಚ್ಚರಗೊಳಿಸಿದಂಥ ಒಂದು ವಿಶೇಷವಾದ ಪ್ರಮೇಯಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ ಮಕ್ಕಳೇ ಯಾವುದು ಅಂತ? ಸರ್, ಲಂಬಕೋನ ತ್ರಿಭುಜ ಎಳೀತಾ ಇದ್ದೀರಿ, ಅದ್ರ ಬಗ್ಗೆ ಏನೋ ಹೇಳ್ತೀರಿ ನೀವು. ಹೌದು ಮಕ್ಕಳೇ, ನೀವೆಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ನೋಡ್ಬಿಟ್ಟಿರ್ತೀರಿ, ಗೊತ್ತಾಗಿರುತ್ತೆ ನಿಮಗೆ. ಹೌದು, ಇದಕ್ಕೇನು ಮಾಡೋಣ ಇವಾಗ? ಏನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಇದಕ್ಕೊಂದು ಹೆಸರು ಕೊಟ್ಬಿಡೋಣ. ಫಸ್ಟ್ ಎ ಬಿ ಸಿ ಅಂತ ಕೊಟ್ಬಿಡೋಣ. ಇಲ್ಲಿ ಕೋನ ಎ ಬಿ ಸಿ 90 ಡಿಗ್ರಿ ಇದೆ, ಸಂತೋಷ. ಈಗೇನು ಮಾಡಿ, ಈ ವಿಕರ್ಣ ಇದೆ ನೋಡಿ ಎ ಸಿ, ಅದ್ರ ಮೇಲೆ ಈ ರೀತಿ ಒಂದು ವರ್ಗವನ್ನು ಕಲ್ಪಿಸಿಕೊಳ್ಳಿ. ವರ್ಗ ಅಂದ್ರೇನು? ಎಲ್ಲ 4 ಮೂಲೆಗಳಲ್ಲೂ 90 ಡಿಗ್ರಿ ಇರಬೇಕು. ಮತ್ತು ಆ 3 ಬಾಹುಗಳ ಅಳತೆ ಎಷ್ಟಿರಬೇಕು? ಎ ಸಿ ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಹಾಗಾಗಿ 3 ಗೀಟ್ಗಳನ್ನು ನಾವು ಹಾಕಿದ್ದೀವಿ. ಓಕೆ, ಸಿಮಿಲರ್ ಫಿಗರ್ಸ್ನಿಂದ ನಾವು ಸಮವಾಗಿರೋ ಭಾಗಗಳನ್ನು ಈ ರೀತಿ ವ್ಯಕ್ತಪಡಿಸ್ತೀವಿ.
ಇದು ಒಂದು ವರ್ಗ ಆಯಿತು ಮಕ್ಕಳೇ. ಯಾವುದ್ರ ಮೇಲೆ? ಎ ಸಿ ಬಾಹು ಮೇಲೆ. ಈಗ ಅದೇ ರೀತಿ ಬಿ ಸಿ ಮತ್ತು ಎ ಬಿ ಮೇಲೂ ಕೂಡ ವರ್ಗಗಳನ್ನು ಕಲ್ಪಿಸಿಕೊಳ್ಳಿ. ನೀವು ಕೂಡ ಡ್ರಾ ಮಾಡಿ. ಓಕೆ, ಇಲ್ಲಿ ನೋಡಿ ಎಲ್ಲ ಬಾಹು ಕೋನಗಳು 90 ಡಿಗ್ರಿ ಇದೆ. ಬಿ ಸಿ ಎಷ್ಟಿದೆಯೋ ಅಷ್ಟೇ ಉಳಿದಂಥ 3 ಬಾಹುಗಳು ಇದೆ. ಇದನ್ನು ಒಂದು ವರ್ಗ ಅಂತ ಇಟ್ಕೊಳ್ಳಿ. ಕಡೆಯದಾಗಿ ಎ ಬಿ ಮೇಲೂ ಒಂದು ವರ್ಗ ರಚನೆ ಮಾಡ್ಕೊಂಬಿಡಿ ಮಕ್ಕಳೇ, ಈ ರೀತಿ. ಹೌದಲ್ವಾ? ವರ್ಗ ಅಂದರೆ ಗೊತ್ತು, ಎಲ್ಲ ಕೋನಗಳು ಸಮ, ಆ 4 ಬಾಹುಗಳು ಸಮ. ಆ 3 ಬಾಹುಗಳು ಎಷ್ಟಿರಬೇಕು? ಎ ಬಿ ಅಳತೆ ಎಷ್ಟಿದೆಯೋ ಅಷ್ಟೇ ಇರುವ ಹಾಗೆ ಮಾಡ್ಕೊಂಬಿಡಿ. ಹೌದಾ? ಈಗ ಇವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಬಿಡೋಣ. ಈ 3 ವರ್ಗಗಳ ವಿಸ್ತೀರ್ಣ ಕಂಡುಹಿಡಿಯೋಣ. ಅದಕ್ಕೇನು ಮಾಡೋಣ ಅಂದರೆ, ಸದ್ಯಕ್ಕೆ ಆ ಬಿ ಸಿ ಅಳತೆಯನ್ನು 3 ಸೆಂಟಿಮೀಟ್ರ್ ಅಂತಲೂ, ಎ ಬಿ ಎನ್ನನ್ನು 4 ಸೆಂಟಿಮೀಟ್ರ್ ಅಂತಲೂ, ಎ ಸಿ ಎನ್ನನ್ನು 5 ಸೆಂಟಿಮೀಟ್ರ್ ಅಂತಲೂ ತೆಗೆದುಕೊಂಬೋಣ. ಹೌದಾ? ಈಗ ನೋಡಿ, ಈಗ ಒಂದೊಂದೇ ವರ್ಗದ ಆ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ವಿಸ್ತೀರ್ಣ ಗೊತ್ತಲ್ವಾ? ವರ್ಗದ ವಿಸ್ತೀರ್ಣ ಉದ್ದ ಇಂಟು ಉದ್ದ, ಎಲ್ ಇಂಟು ಎಲ್, ಎ ಇಂಟು ಎ ಸ್ಕ್ವಯರ್, ಎಲ್ ಸ್ಕ್ವಯರ್ ಅಂತ ಕರಿತೀವಿ. ಹಾಗಾದರೆ ಈ ಕೆಳಗಡೆ ಇದೆಯಲ್ಲ 3 ಸೆಂಟಿಮೀಟರು, ಆ ಬಿ ಸಿ ಮೇಲಿರ್ತಕ್ಕಂಥ ವರ್ಗ, ಅದರದ್ದು ವಿಸ್ತೀರ್ಣ 3 ಇಂಟು 3 9 ಚದುರ ಸೆಂಟಿಮೀಟ್ರ್ ಆಯಿತು. ಇನ್ನು ಎ ಬಿ ಬಾಹು ಮೇಲಿರೋ ವರ್ಗದ ವಿಸ್ತೀರ್ಣ ಎಷ್ಟು ಹೇಳಿ? ಇನ್ನು ಎ ಸಿ ಬಾಹು ಮೇಲಿರೋ ವರ್ಗದ ವಿಸ್ತೀರ್ಣ ಎಷ್ಟು ಹೇಳಿ ಮಕ್ಕಳೇ? ಏನಾದರೂ ಗಮನಿಸ್ತಾ ಇದ್ದೀರಾ ನೀವುಗಳು? ನೋಡಿ ಒಮ್ಮೆ ಏನು ಗಮನಿಸ್ತಾ ಇದ್ದೀರಿ ನೀವು? ಆ 3 ವರ್ಗಗಳ ವಿಸ್ತೀರ್ಣಕ್ಕಿರ್ತಕ್ಕಂತಹ ಒಂದು ಸಂಬಂಧವನ್ನು ಹುಡುಕ್ತಾ ಇದ್ದೀರಾ ಅಲ್ವಾ ನೀವುಗಳು? ಹೌದು. ಆ 9ನ್ನು 16ನ್ನು ಕೂಡಿ ಮಕ್ಕಳೇ, ಕೂಡಿದ್ರೆ 25 ಬಂತು. ಅಂದರೆ ಆ ಬಿ ಸಿ ಮೇಲಿರೋ ವರ್ಗದ ವಿಸ್ತೀರ್ಣ, ಎ ಬಿ ಮೇಲಿರೋ ವರ್ಗದ ವಿಸ್ತೀರ್ಣ, ಆ 2 ವಿಸ್ತೀರ್ಣಗಳನ್ನ ಕೂಡಿದ್ರೆ ವಿಕರ್ಣದ ಮೇಲಿನ ವಿಸ್ತೀರ್ಣಕ್ಕೆ ಸಮ ಆಗೋಯ್ತಲ್ಲಪ್ಪ. ಇದು ಎಲ್ಲಿ ಸಾಧ್ಯ ಹೇಳಿ? ಇದು ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಮಕ್ಕಳೇ. ನಿಮಗೆ ಗೊತ್ತಾಗತ್ತೆ ಮುಂದೆ. ಈ ಲಂಬಕೋನ ತ್ರಿಭುಜ ಆಗಿದ್ದರೆ ಮಾತ್ರ ಈ ರೀತಿ ಇರುತ್ತೆ. ಲಂಬಕೋನ ತ್ರಿಭುಜ ಆಗಿಲ್ಲದೆ ಇದ್ದರೆ ಏನು ಅನ್ನೋದನ್ನು ನಾನು ನಿಮಗೆ ಉದಾಹರಣೆಗಳಲ್ಲಿ ಬಂದಾಗ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ ಮಕ್ಕಳೇ. ಈಗ ನೋಡಿ ಇವಾಗ. ಹಾಗಾಗಿ ನಾವು ಹೀಗೆ ಬರಿಬೋದಾ? ಇದನ್ನೇ ನಾವು ಪೈಥಾಗರಸ್ಸನ್ನು ಪ್ರಮೇಯ ಅಂತೆಲ್ಲ ಕರಿತೀವಿ ಮಕ್ಕಳೇ. ಈ ಪೈಥಾಗರಸ್ ಪ್ರಮೇಯ ನೋಡಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಮಾಡೆಲ್ ಇದೆ, ಒಂದು ಮಾದರಿ ಇದೆ, ನೋಡ್ತೀರಾ? ನೋಡಿ, ಇದು ಒಂದು ಲಂಬಕೋನ ತ್ರಿಭುಜ ಎ ಆರ್ ಟಿ ಅಂತ ಕರೆದಿದ್ದೀವಿ. ನೋಡಿ, ಇದೇ ಲಂಬಕೋನ, ನೋಡಿ ಇದೇ ವಿಕರ್ಣ, ಇದು ವಿಕರ್ಣದ ಮೇಲಿನ ವರ್ಗ, ಇದು ಉಳಿದೆರಡು ಬಾಹುಗಳು, ಇವುಗಳ ಮೇಲಿನ ವರ್ಗ. ನೋಡಿ, ಇಲ್ಲಿ 9 ಚೌಕಗಳಿದೆ, ಇಲ್ಲಿ 16 ಚೌಕಗಳಿದೆ, ಇಲ್ಲಿ 25 ಚೌಕಗಳಿದೆ. ಹಾಗಾಗಿ 9ಕ್ಕೆ 16 ಸೇರಿಸಿದ್ರೆ ನೋಡಿ 25 ಬಂದ್ಬಿಡುತ್ತೆ. ನೋಡಿ, ಈ ಪುಣ್ಯಾತ್ಮನೇ ಪೈಥಾಗರಸ್ ಅಂತ ಹೇಳಿ 570ರಿಂದ 496 ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥವರು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ನಾವು ಅವಧಿಯಲ್ಲಿ ಇದನ್ನು ಹೇಗೆ ಸಾಧನೆ ಮಾಡೋದು ಅನ್ನೋದನ್ನು ಸವಿಸ್ತಾರವಾಗಿ ಮುಂದೆ ಚರ್ಚೆ ಮಾಡೋಣ ಮಕ್ಕಳೇ. ಯಾರು ಹೇಳ್ತೀರಿ? ಪೈಥಾಗರಸ್ ಪ್ರಮೇಯವನ್ನು ನಿರೂಪಣೆ ಹೇಳಿಬಿಡಿ. ಯಾವ ರೀತಿ ಒಂದು ಸಾಮಾನ್ಯವಾಗಿ ಯಾವ ರೀತಿ ಇದನ್ನು ನಾವು ಇನ್ನೊಬ್ಬರಿಗೆ ತಿಳಿಸ್ಬೋದು, ಯಾವ ರೀತಿ ಹೇಳ್ತೀರಿ ಮಕ್ಕಳೇ? ಹೌದು, ಫಸ್ಟ್ ಏನು ಮಾಡಬೇಕು? ಒಂದು ಲಂಬಕೋನ ತ್ರಿಭುಜ ತಗೋಬೇಕು. ಒಂದು ಲಂಬಕೋನ ತ್ರಿಭುಜ ತಗೊಳ್ಳಿ. ಆ ತ್ರಿಭುಜದಲ್ಲಿ ವಿಕರ್ಣ ಇದೆಯಲ್ಲ, ಅದರ ಮೇಲಿನ ವರ್ಗದ ವಿಸ್ತೀರ್ಣ ಇದೆಯಲ್ಲ, ಅದು ಯಾವುದಕ್ಕೆ ಸಮ ಆಗಿರತ್ತೆ ಹೇಳಿ? ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅನ್ನೋದೇನೇ ಪೈಥಾಗರಸ್ಸನ್ನು ಪ್ರಮೇಯ ಮಕ್ಕಳೇ. ಬಹುದಾಯನ ಪ್ರಮೇಯವನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮಕ್ಕಳೇ. ಒಂದು ಆಯುತದ ಕರ್ಣವು ಏನು ಮಾಡುತ್ತೆ ಅಂದರೆ, ಅದರದೇ ಆದಂಥ ಉದ್ದ ಮತ್ತು ಅಗಲಗಳಿದೆಯೇ ಅವುಗಳು ಒಟ್ಟು ಸೇರಿ ಉಂಟು ಮಾಡುವಷ್ಟೇ ವಿಸ್ತೀರ್ಣವನ್ನು ಉಂಟು ಮಾಡುತ್ತದೆ. ಇದನ್ನು ಹೀಗೆ ಬರೆಯೋಣ: ಎಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, ಅವೆರಡನ್ನು ಕೂಡಿದರೆ ಅದು ಡಿ ಸ್ಕ್ವಯರ್ಗೆ ಸಮ ಆಗಿರುತ್ತೆ ಅನ್ನೋದೇ ಬೋಧಾಯನ ಪ್ರಮೇಯ. ಎರಡು ಬೇರೆ ಬೇರೆ ಅಲ್ಲ ಮಕ್ಕಳೇ, ಪದಗಳು ಬೇರೆ ಬೇರೆ. ಇಲ್ಲಿ ಆಯುತದಲ್ಲಿ ಹೇಳಿದ್ದಾರೆ, ಅವರಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಹೇಳ್ತಾರೆ ಅವರು. ಮುಂದಿನ ತರಗತಿಗಳಲ್ಲಿ ನಾನಿವಾಗ ನಿಮಗೆ ಒಂದು ಸಣ್ಣದು ಮನೆ ಕೆಲಸವನ್ನು ಕೊಡ್ತಾ ಇದ್ದೀನಿ. ಹೋಮ್ವರ್ಕ್ ಎಲ್ಲ ಮಾಡಿ. ಹಾಗಾಗಿ ನಿಮಗೆಲ್ಲರೂ ಅಭಿನಂದನೆಗಳು.
ಮತ್ತು ಅಭಿವಂದನೆಗಳನ್ನು ನಾವು ಈ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ ಮಕ್ಕಳೇ. ನಾನು ಹೋಗಿ ಬರ್ತೀನಿ. ನಮಸ್ತೆ.